ನಮಸ್ಕಾರ, ನಾನು ಸೌಮ್ಯ ಮಳಲಿ. ಗಲ್ಲಿ ಗಲ್ಲಿಗೂ ಹಬ್ಬಲು ಪಿಎಫ್ಐ ಮಾಡಿತ್ತು ಮಾಸ್ಟರ್ ಪ್ಲಾನ್. ಹಳ್ಳಿಯಿಂದ ದಿಲ್ಲಿಗೆ, ದಿಲ್ಲಿಯಿಂದ ವಿದೇಶಕ್ಕೆ ಇತ್ತು ಲಿಂಕ್. ತನ್ನ ಹುನ್ನಾರದ ಗುಟ್ಟು ರಟ್ಟು ಮಾಡದಿರಲು ವಿಶೇಷ ಕ್ರಮವನ್ನ ಕೈಗೊಂಡಿದ್ರು ಪಿಎಫ್ಐ. ಸದ್ಯ ಕೇಂದ್ರ ಸರ್ಕಾರ 5 ವರ್ಷಗಳ ಕಾಲ ಬ್ಯಾನ್ ಮಾಡಿದೆ. ಆದ್ರೆ ಇವರು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಬೆಚ್ಚಿ ಬೀಳಿಸುವ ಸುದ್ದಿ. ಹಳ್ಳಿಯಿಂದ ದಿಲ್ಲಿಗೆ, ದಿಲ್ಲಿಯಿಂದ ವಿದೇಶಕ್ಕೆ ಇವರ ಲಿಂಕ್ ಇತ್ತು. ತನ್ನ ಹುನ್ನಾರದ ಗುಟ್ಟು ರಟ್ಟು ಮಾಡದಿರಲು ಅವರು ವಿಶೇಷ ಕ್ರಮವನ್ನ ಕೈಗೊಂಡಿದ್ರು. ನ್ಯೂಸ್ 18 ನಲ್ಲಿದೆ ಪಿಎಫ್ಐ ಪ್ರೋಟೋಕಾಲ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಸೊ ಪಿಎಫ್ಐ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು, ತಾವು ಮಾಡ್ತಾ ಇರುವಂತಹ ಪ್ಲಾನ್, ತಮ್ಮ ಕೆಲಸಗಳು ಯಾವುದೂ ಕೂಡ ಹೊರ ಜಗತ್ತಿಗೆ ಗೊತ್ತಾಗದೇ ಇರೋ ನಿಟ್ಟಿನಲ್ಲಿ ಅವ್ರು ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಂಡಿದ್ರು, ಇದರ ಇಂಚಿಂಚು ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನ್ಯೂಸ್ 18 ನಲ್ಲಿದೆ ಪಿಎಫ್ಐ ಪ್ರೋಟೋಕಾಲ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೇಂದ್ರ ಸರ್ಕಾರ ಸದ್ಯ 5 ವರ್ಷಗಳ ಕಾಲ ಪಿಎಫ್ಐ ಅನ್ನ ನಿಷೇಧಿಸಿದೆ. ಪಿಎಫ್ಐಗೆ ಸಂಬಂಧಪಟ್ಟಂತಹ ಕಚೇರಿಗಳಿರಬಹುದು, ಎಲ್ಲದಕ್ಕೂ ಕೂಡ ಈಗ ಬೀಗ ಜಡಿಯಲಾಗಿದೆ. ಯಾವುದೇ ರೀತಿಯಾದಂತಹ ಕಾರ್ಯಚಟುವಟಿಕೆಗಳು ನಡೆಸಬಾರದು, ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಮಾಡದೇ ಇರೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇದೀಗ ನಿಷೇಧ ಹೇರಿರುವಂಥದ್ದು. ಅಂತೆಯೇ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಅವರ ಎಲ್ಲ ಸಂಪೂರ್ಣ ಕಾರ್ಯಚಟುವಟಿಕೆಗಳನ್ನ ಬಂದ್ ಮಾಡ್ತಾರೆ. ಆದ್ರೆ ಈ ಪಿಎಫ್ಐ ಸಂಘಟನೆ ಏನಿದೆಯಲ್ಲ, ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು, ಇವರ ಪ್ರೋಟೋಕಾಲ್ ಏನಿತ್ತು, ಇದೆಲ್ಲದರ ಬಗ್ಗೆ ನಾವು ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೊ ಪಿಎಫ್ಐನ ಪ್ರೋಟೋಕಾಲ್ ಯಾವ ರೀತಿಯಾಗಿತ್ತು, ಯಾವ ರೀತಿ ಅವರು ಕ್ರಮಗಳನ್ನ ಕೈಗೊಂಡಿದ್ರು, ಇದರ ಸಂಪೂರ್ಣ ವಿಸ್ತೃತವಾದಂತಹ ಮಾಹಿತಿಯನ್ನ ನಮ್ಮ ನ್ಯೂಸ್ 18ನ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಅವರು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಅವರು ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಓವರ್ ಟು ಯು. ಸೌಮ್ಯ, ಖಂಡಿತವಾಗಿ ಎಲ್ಲರಲ್ಲೂ ಇದ್ದಂತ ಒಂದು ಪ್ರಶ್ನೆ ಅಂದ್ರೆ ಪಿಎಫ್ಐ ಇಷ್ಟು ಬೇಗ, ಇಷ್ಟು ವೇಗವಾಗಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಹರಡಿತು, ಅದು ಹರಡೋದಕ್ಕೆ ಮುಖ್ಯವಾದಂತ ಮತ್ತೆ ಮೂಲಭೂತವಾಗಿರ್ತಕ್ಕಂಥ ಮಾಡೆಸ್ ಅಪರೆಂಡಿ ಏನಾಗಿತ್ತು? ಯಾಕಂದ್ರೆ 2006ರಲ್ಲಿ ಬರುವಂತ 2006ರಲ್ಲಿವರೆಗೂ ಸಿಮ್ಮಿಯ ಬಂದು ಕೆಲವೊಂದು ಬಾರಿ ನಿಷೇಧ ಆಗೋದು, ಮತ್ತೆ ಅದರ ನಿಷೇಧ ತೆರವಾಗೋದು, ಈ ಒಂದು ಕ್ರಮಗಳು ನಡೀತಾನೆ ಇರುತ್ತೆ. ಆದ್ರೆ ಯಾವಾಗ ಪಿಎಫ್ಐ ಆಗಿ ಅದು ಬದಲಾವಣೆ ಆಗ್ತಾ ಹೋಗುತ್ತೆ, ಅದರಲ್ಲಿ ಇರ್ತಕ್ಕಂಥ ಕೆಲ ಕಾರ್ಯಕರ್ತರು ಪಿಎಫ್ಐಗೆ ಬರ್ತಾರೆ, ಬಂದ ಬಳಿಕ ತಮ್ಮದೇ ಆಗಿರ್ತಕ್ಕಂಥ ಒಂದಿಷ್ಟು ಯೋಜನೆಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಆ ಯೋಜನೆಗಳನ್ನ ಹೇಗೆ ಜಾರಿಗೆ ತರ್ತಾರೆ, ಹೇಗೆ ಹಳ್ಳಿಯ ಗಲ್ಲಿಯಿಂದ ಹಿಡಿದು ದಿಲ್ಲಿಯವರೆಗೂ ಮತ್ತೆ ದಿಲ್ಲಿಯಿಂದ ವಿದೇಶದವರೆಗೂ ಕೂಡ ತನ್ನ ಕಬಂಧ ಬಾಹುಗಳನ್ನ ಅವರು ಚಾಸ್ತಾ ಹೋಗ್ತಾರೆ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಮತ್ತೆ ಸಾಕಷ್ಟು ಜನರಲ್ಲಿ ಈ ಬಗ್ಗೆ ಕುತೂಹಲ ಕೂಡ ಇತ್ತು. ಆ ಒಂದು ಕುತೂಹಲಕ್ಕೆ ತೆರೆ ಎಳೆಯುವಂತಹ ಸಮಯ ಬಂದಿದೆ. ಅವರ ಮಾಡೆಸ್ ಅಪರೆಂಡಿ ಯಾವ ರೀತಿಯಾಗಿತ್ತು, ಅವರ ಪ್ರೋಟೋಕಾಲ್ಗಳು ಹೇಗಿತ್ತು ಅನ್ನೋದನ್ನ ಇಂಚಿಂಚಾಗಿ ಈಗ ನ್ಯೂಸ್ 18 ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗುತ್ತೆ. ಮೊದಲನೇದಾಗಿ ನೋಡೋದಾದಾಗ ಪಿಎಫ್ಐನ ಪ್ರೋಟೋಕಾಲ್ ಬಂದಾಗ ಪಿಎಫ್ಐದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರ ಯಾವುದು ಅಂತ ನೋಡಿದ್ರೆ ಅದು ಸಮಾಜ ಸೇವೆ. ಖಂಡಿತವಾಗಿ ಸಮಾಜ ಸೇವೆಯನ್ನ ಅವರು ವೆಪನೈಸೇಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಸಮಾಜ ಸೇವೆ ಅಂತಕ್ಕಂಥ ಅಸ್ತ್ರವನ್ನ ಬಳಸಿ ಮೂಲೆ ತಲುಪೋದಕ್ಕೆ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸ್ತಾ ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ನೋಡೋದಾದಾಗ ಈ ಸಮಾಜ ಸೇವೆಯಲ್ಲಿ ಬ್ರಾಡ್ ಆಗಿ ನೋಡಿದಾಗ 2 ವಿಧವಾಗಿ ಕಂಡು ಬರ್ತಾ ಇರುತ್ತೆ. ಒಂದನೇ ವಿಧದಲ್ಲಿ ಮುಸ್ಲಿಮರು ಇವರ ಟಾರ್ಗೆಟ್ ಆಗ್ತಾ ಹೋಗ್ತಾರೆ. ಅಂದ್ರೆ ನಾವಿಲ್ಲಿ ನೋಡ್ತಾ ಇದೀವಿ ಮುಸ್ಲಿಮರನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡುವಂತದ್ದು. ಎರಡನೇದಾಗಿ ನೋಡಿದಾಗ ಮುಸ್ಲಿಮೇತರರನ್ನ ಇವರು ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಈಗ ಮೊದಲನೇದಾಗಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ತಮ್ಮ ಒಂದು ಬಲವನ್ನ, ತಮ್ಮ ಬೇರನ್ನ ಅಲ್ಲಿ ಬೇರೂರ್ತಾ ಹೋಗ್ತಾರೆ ಅಂತ ಗಮನಿಸೋದಾದ್ರೆ, ಮೊದಲನೇದಾಗಿ ಎಜುಕೇಶನ್ ಮತ್ತೆ ಹೆಲ್ತ್. ಇವತ್ತು ಯಾವುದೇ ಒಂದು ಕುಟುಂಬ ಇದ್ದಾಗಂತ ಸಂದರ್ಭದಲ್ಲಿ ನಾವು ನೋಡಿದಾಗ ಮೊದಲನೇದಾಗಿ ಬಡ ಕುಟುಂಬಗಳಿದ್ರೂ ಕೂಡ ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಆಸ್ತಿ ಅಂದ್ರೆ ಉತ್ತಮವಾದಂತಹ ಶಿಕ್ಷಣವನ್ನ ಪಡೆದುಕೊಳ್ಬೇಕು, ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ಅನ್ನ ಪಡೆದುಕೊಳ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಎಷ್ಟೋ ಪ್ರತಿಭಾವಂತರಿಗೆ ಅದು ಜಾತಿ, ಮತ, ಪಂಥ, ಧರ್ಮ ಇವುಗಳೆಲ್ಲ ಆಚೆಗೂ ನೋಡಿದಾಗಲೂ ಕೂಡ ಎಷ್ಟೋ ಜನ ಪ್ರತಿಭಾವಂತರಿಗೆ ತಮಗೆ ಬೇಕಾದಂತ ಶಿಕ್ಷಣವನ್ನು ಪಡೆದುಕೊಳ್ಳೋಕೆ ಹಣಕಾಸಿನ ತೊಂದರೆ ಕಾಡ್ತಾ ಇರುತ್ತೆ. ಅಂತ ಒಂದು ಹಣಕಾಸಿನ ತೊಂದರೆ ಕಾಣುವಂತ ಪ್ರತಿಭಾವಂತ ಮುಸ್ಲಿಂ ವಿದ್ಯಾರ್ಥಿಗಳನ್ನ ಗುರುತಿಸ್ತಾ ಇದ್ದಂತ ಪಿಎಫ್ಐನ ಒಂದಿಷ್ಟು ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು, ಅವರಿಗೆ ಉತ್ತಮವಾದಂತಹ ಒಂದು ಎಜುಕೇಶನ್ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದರಲ್ಲೂ ಕೆಲವರಿಗೆ ಉತ್ತಮವಾದಂತಹ ಎಜುಕೇಶನ್ ಕೂಡ ಸಿಗೋ ಹಾಗೆ ನೋಡ್ಕೊಳ್ತಾ ಇದ್ರು. ಬಳಿಕ ಆಯಾ ಕುಟುಂಬದ ಒಂದು ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಸಹಾಯವನ್ನ ಮಾಡುವಂತ ಕ್ರಮಗಳಿಗೂ ಕೂಡ ಮುಂದಾಗ್ತಾ ಇದ್ರು. ಆದ್ರೆ ಈ ರೀತಿಯಾಗಿ ಸಹಾಯವನ್ನ ಸುಮ್ಮನೆ ಮಾಡ್ತಾ ಇರಲಿಲ್ಲ. ಆ ಮಾಡದಂತ ಸಹಾಯವನ್ನ ಎಜುಕೇಶನ್ ಪಡೆದಂತ ಯುವಕರ ಮೂಲಕವಾಗಿ, ಅವರ ಮೂಲಕವಾಗಿ ವಿಡಿಯೋಗಳನ್ನ ಮಾಡಿಸಿ ಹೇಳಿಸುವಂತ, ಅಂದ್ರೆ ನನಗೆ ಇಂಥ ಪರಿಸ್ಥಿತಿ ಇತ್ತು, ನನಗೆ ಈ ಪಿಎಫ್ಐನ ಸಂಘಟನೆಯವರು ಸಹಾಯ ಮಾಡಿದ್ರು,
ಅವರ ಕಾರಣದಿಂದಾಗಿ ನಾನು ಉತ್ತಮವಾದಂತಹ ಶಿಕ್ಷಣವನ್ನ ಪಡೆಯೋದಕ್ಕೆ ಸಾಧ್ಯ ಆಯಿತು ಅಂತ ವಿಡಿಯೋಗಳನ್ನ ಕೂಡ ಮಾಡುವಂತದ್ದು, ಆ ಮೂಲಕವಾಗಿ ಪ್ರಚಾರವನ್ನ ಪಡೆದುಕೊಳ್ಳೋದು, ಜೊತೆಗೆ ಚಾರಿಟಿಯನ್ನ ಕ್ಲೇಮ್ ಮಾಡುವಂತದ್ದು. ಅಂದ್ರೆ ನಾವು ಇವರಿಗೆ ಸಹಾಯವನ್ನ ಮಾಡ್ತಾ ಇದೀವಿ, ನಾವು ನೋಡಿ ಇವರು ಇಷ್ಟು ಜನ ಮುಸ್ಲಿಮರಿಗೆ, ಇವರು ತುಂಬಾ ಬಡತನದಲ್ಲಿದ್ದಂಥವ್ರು, ಇವರಿಗೆ ನಾವು ಸಹಾಯವನ್ನ ಮಾಡಿದೀವಿ, ಅವರ ವಿಡಿಯೋಗಳಲ್ಲಿ ಇದಾವೆ ಅಂತ ತೋರಿಸ್ತಾ ದೇಶ ವಿದೇಶಗಳಿಗೆ ಹೋಗಿ ಆ ಚಾರಿಟಿಯನ್ನ ತೋರಿಸ್ತಾ ತಮ್ಮ ಒಂದು ಫಂಡ್ ಅನ್ನ ಪಡೆದುಕೊಳ್ಳುವಂತದ್ದು ಕೂಡ ಒಂದು ಮಾಡೆಸ್ ಆಪರೆಂಡಿಯನ್ನ ಮಾಡ್ತಾ ಇದ್ರು. ಕೊನೆಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವವನ್ನ ತುಂಬ್ತಾ ಇದ್ರು ಅಂದ್ರೆ, ಯಾಕಂದ್ರೆ ಇದೊಂದು ರೀತಿಯಿಂದ ಸಮೂಹ ಸನ್ನಿಗೆ ಜನರನ್ನ ಒಳಗಾಗಿಸುವಂತ ಒಂದು ತಂತ್ರ. ಕೆಲವೇ ಜನರಿಗೆ ಕೂಡ ಸಹಾಯ ಮಾಡಿದ್ರು, ನಾವು ಎಲ್ರಿಗೂ ಸಹಾಯ ಮಾಡ್ತಾ ಇದೀವಿ, ಇಡೀ ಮುಸ್ಲಿಂ ಸಮುದಾಯದ ನಾವು ಒಂದು ರಕ್ಷಕರು, ನಾವು ಆಪತ್ ಬಾಂಧವರು ಅಂತೇಳಿ ತಮ್ಮನ್ನು ತಾವು ಪ್ರತಿಬಿಂಬಿಸಿಕೊಳ್ಳೋದು ಒಂದಾದ್ರೆ, ಅವರ ಮನಸ್ಸಿನಲ್ಲೂ ಕೂಡ PFI ಅಂದ್ರೆ ನಮಗೆ ಸಹಾಯವನ್ನ ಮಾಡುವಂತ ಒಂದು ಸಂಸ್ಥೆ ಅಂತೇಳಿ ಬರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಕ್ರಮಗಳನ್ನ ವಹಿಸಲಾಗ್ತಾ ಇತ್ತು. ಇನ್ನೊಂದು ಪ್ರಮುಖವಾದಂತಹ ವಿಚಾರಕ್ಕೆ ಬಂದಾಗ, ಅದು ಎರಡೂ ಸಮುದಾಯ, ಅದು ಮುಸ್ಲಿಂ ಸಮುದಾಯ ಇರ್ಬೋದು ಅಥವಾ ಮುಸ್ಲಿಮೇತರು ಇರ್ಬೋದು, ಇವರ ಪ್ರಮುಖವಾಗಿರುವಂತಹ ಟಾರ್ಗೆಟ್ ಅಂದ್ರೆ ಅಶಕ್ತರು, ಯಾರಿಗೆ ಹೆಚ್ಚು ಸ್ವಲ್ಪ ಬಡತನದಲ್ಲಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ ಅಂತವರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡುವಂಥದ್ದು. ಬಳಿಕ ಈಗ ಮುಸ್ಲಿಮೇತರರು ಬಂದಾಗ ಇಲ್ಲೂ ಕೂಡ ಒಂದಿಷ್ಟು ವಿಚಾರಗಳಿದಾವೆ. ಏನಂದ್ರೆ ಫ್ಯಾಮಿಲಿ ಸಪೋರ್ಟ್ ಅನ್ನ ಪಡೆದುಕೊಳ್ಳುವಂಥದ್ದು. ಆ ಫ್ಯಾಮಿಲಿಗಳನ್ನ ಸಪೋರ್ಟ್ ಅನ್ನ ಪಡೆದುಕೊಳ್ಳೋದು ಹೇಗೆ? ಅದು ಮುಸ್ಲಿಮರಿರಲಿ ಮುಸ್ಲಿಮೇತರರಿರಲಿ ಯಾರೇ ಇದ್ರೂ ಕೂಡ ಒಂದು ಕುಟುಂಬದವರು ಒಬ್ಬರನ್ನ ನಂಬಬೇಕಾದಾಗ ಅವರಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದೇನು? ಒಂದಿಷ್ಟು ಆಸರೆ. ಉದಾಹರಣೆಗೆ ಯಾರಿಗೋ ಒಂದು ಊಟದ ತೊಂದರೆ ಆಗಿರುತ್ತೆ ಅಂತ ಅವರಿಗೆ ಊಟ ಸಿಗುವಂಥದ್ದು, ಯಾರಿಗೋ ಚಿಕ್ಕ ಪುಟ್ಟ ಒಂದಿಷ್ಟು ಹೆಲ್ತ್ ನ ಸಮಸ್ಯೆಗಳಾದಾಗ ಅವರಿಗೆ ಆ ಹೆಲ್ತ್ ನ ಸಮಸ್ಯೆ ನಿವಾರಣೆಗೆ ಬೇಕಾದಂತ ವೈದ್ಯಕೀಯ ಒಂದಿಷ್ಟು ಕನ್ಸಲ್ಟೇಷನ್ಸ್ ಗಳು ಬೇಕಾಗುತ್ತೆ, ಅದಕ್ಕೆ ಬೇಕಾದಂತ ಹಣಕಾಸಿನ ಚಿಕ್ಕ ಪುಟ್ಟ ತೊಂದರೆಗಳಿದ್ದಾಗ ಅದಕ್ಕೆ ಬೇಕಾದಂತ ಹಣಕಾಸಿನ ಸಹಾಯ, ಆ ಸಹಾಯವನ್ನ ಮಾಡೋ ಮೂಲಕವಾಗಿ ಕೆಲವೊಂದಿಷ್ಟು ಗ್ರೂಪ್ಗಳನ್ನ ಟಾರ್ಗೆಟ್ ಮಾಡುವಂತದ್ದು, ಆ ಮೂಲಕವಾಗಿ ಫ್ಯಾಮಿಲಿಯ ಒಂದು ಸಪೋರ್ಟ್ ಅನ್ನ ಪಡೆದುಕೊಳ್ಳೋದು. ಈ ಮೂಲಕವಾಗಿ ಏನಂದ್ರೆ ಒಂದು ಪರ್ಸೆಪ್ಷನ್ ಬಿಲ್ಡಿಂಗ್, ಅಂದ್ರೆ ನಾವು ಯಾವುದೇ ಮೂಲಭೂತವಾದಿ ಸಂಘಟನೆ ಅಲ್ಲ, ಬದಲಿಗೆ ಕೈಲಾಗದವರಿಗೆ, ಅಶಕ್ತರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗುವಂತ ಒಂದು ಸಂಸ್ಥೆ ಅಂತೇಳಿ ಪ್ರತಿಬಿಂಬಿಸುವಂತದ್ದು. ಅಂದ್ರೆ ಈ ಶಬ್ದಗಳನ್ನ ನಾವು ಹೇಳ್ತಾ ಇದ್ರು ಕೂಡ ಇವೆಲ್ಲ ಒಂದು ವಿಚಾರಗಳನ್ನ NIA ತನ್ನ ಒಂದು ಈ ಚಾರ್ಜ್ ಶೀಟ್ ಏನಿತ್ತು ಅಥವಾ NIA ಸಲ್ಲಿಸಿದಂತ ವರದಿ ಏನಿತ್ತು, ಆ ವರದಿಯಲ್ಲಿ ಪ್ರಮುಖವಾದಂತಹ ವಿಚಾರಗಳು ಪ್ರಸ್ತಾಪ ಹೋಗ್ತವೆ. ಅದರ ಮೂಲಕವಾಗಿ ತಿಳಿದು ಬಂದಂತ ಸಂಗತಿಗಳಿವು. ಆ ಪರ್ಸೆಪ್ಷನ್ ಬಿಲ್ಡಿಂಗ್ ಅನ್ನ ಮಾಡಿದಾಗ ಏನಾಗುತ್ತೆ, ಸಹಜವಾಗಿ ಅವರ ಐಡಿಯಾಲಜಿ ಏನಿದೆ ಅದಕ್ಕೆ ಜನ ಆಕರ್ಷಿತರಾಗ್ತಾರೆ. ಅದರಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲ, ಯಾರಾದ್ರೂ ಒಬ್ಬರು ಸಹಾಯ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ನಿಲ್ತಾ ಇದ್ದಾರೆ ಅಂತ ಅಂದಾಗ ಅದನ್ನ ಒಂದು ಆ ಮೂಲಕವಾಗಿ 4 ಜನರಿಗೂ ಹೇಳ್ತಾರೆ, ಅವ್ರು ಒಳ್ಳೆಯವರಪ್ಪ, ಅವ್ರು ನಮ್ಗೆ ಸಹಾಯ ಮಾಡಿದ್ರು, ಅವ್ರು ನಮ್ಗೆ ಒಳ್ಳೆಯವರಪ್ಪ ಸಹಾಯ ಮಾಡಿದ್ರು ಅಂತ. ಆ ಮೂಲಕವಾಗಿ ಜನರ ಬೆಂಬಲಗಳು ಬೆಳೀತಾ ಹೋಗುತ್ತೆ, ಕುಟುಂಬದ ಸಪೋರ್ಟ್ಗಳು ಸಿಗ್ತಾ ಹೋದಾಗ ಅವರ ಐಡಿಯಾಲಜಿಗೆ ಒಂದಿಷ್ಟು ಅಟ್ರಾಕ್ಟ್ ಆಗೋದಕ್ಕೆ ಸುಲಭ ಆಗುತ್ತೆ. ಇದೇ ಒಂದು ವಿಚಾರವನ್ನ ಐಡಿಯಾಲಜಿಗೆ ಯಾವಾಗ ಜನ ಅಟ್ರಾಕ್ಟ್ ಆಗೋಕೆ ಶುರುವಾಗ್ತಾರೆ, ಅದನ್ನ ಒಂದು ಧಾರ್ಮಿಕ ಮತಾಂತರಕ್ಕೂ ಕೂಡ ಬಳಸಿಕೊಂಡಂತ ಉದಾಹರಣೆಗಳಿದಾವೆ ಅಂತ NIA ಹೇಳುತ್ತೆ. ಜೊತೆಗೆ ಆ ಚಾರ್ಜ್ ಶೀಟ್ ನಲ್ಲೂ ಕೂಡ ಸಾಕಷ್ಟು ಕಡೆಯಲ್ಲಿ ಆ ಒಂದು ಉಲ್ಲೇಖವಾಗ್ತಾ ಹೋಗುತ್ತೆ. ಚಾರ್ಜ್ ಶೀಟ್ ಅಲ್ಲ ಅಂದ್ರೆ ನಾವೀಗ ಅವ್ರದ್ದು ಸಲ್ಲಿಸಿದಂತ ಡೊಸೇರ್ ಏನಿದೆ ಆ ಡೊಸೇರ್ ನಲ್ಲಿ ಉಲ್ಲೇಖವಾಗಿ ಹೋಗ್ತಾ, ಅಂದ್ರೆ ಯಾರು ಅಟ್ರಾಕ್ಟ್ ಆಗ್ತಾರೆ ಅಥವಾ ಯಾರು ಆ ಒಂದು ವಲ್ನರೇಬಲ್ ಕಂಡೀಷನ್ ಅಲ್ಲಿ ಇರ್ತಾರೆ, ಅಶಕ್ತರಿರ್ತಾರೆ, ಅಂತವರನ್ನ ಮತಾಂತರ ಮಾಡಿದಂತ ಉದಾಹರಣೆಗಳು ಕೂಡ ಇದಾವೆ ಅಂತಕ್ಕಂಥ ವಿಚಾರಗಳು ಬರ್ತಾ ಹೋಗುತ್ತೆ. ತದನಂತರದಲ್ಲಿ ನಾವು ಎರಡನೇ ಒಂದು ಸ್ಲೈಡ್ಗೆ ಬಂದಂತ ಸಂದರ್ಭ, ಎರಡನೇ ವಿಚಾರ ನೋಡಿದಾಗ ಅಂತಾರಾಷ್ಟ್ರೀಯಕರಣ, ಇದು ಒಂದು ಪ್ರಮುಖವಾದಂತ ಅಸ್ತ್ರ. ಅಂದ್ರೆ ಈ ಅಂತಾರಾಷ್ಟ್ರೀಯಕರಣ ಅಂದ್ರೆ ಹೇಗೆ ಅಂತಾರಾಷ್ಟ್ರೀಯಕರಣ ಮಾಡೋದು, ಏನನ್ನ ಅಂತಾರಾಷ್ಟ್ರೀಯಕರಣ ಮಾಡೋದು ಅಂತ ಬಂದಾಗ ಇಲ್ಲೂ ಕೂಡ ಪ್ರಮುಖವಾಗಿ 2 ವಿಚಾರಗಳು ಬರ್ತವೆ. ಒಂದು ಧಾರ್ಮಿಕ ವಿಷಯದ ಆಯ್ಕೆ, ಇನ್ನೊಂದು ಆ ಧಾರ್ಮಿಕ ವಿಷಯದ ಆಯ್ಕೆಯನ್ನು ಬಳಸಿಕೊಂಡು ಈ ಒಂದು NGO ಅಂದ್ರೆ ಈ ಗಲ್ಫ್ ನಲ್ಲಿ ಇರ್ತಕ್ಕಂಥ ಕೆಲವು NGOಗಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಈಗ ಧಾರ್ಮಿಕ ವಿಷಯದ ಆಯ್ಕೆ ಬಂದಾಗ ಕೆಲವೊಂದಿಷ್ಟು ಈ ಭಾವನಾತ್ಮಕ ಬಣ್ಣವನ್ನ ಪಡೆಯುವಂಥದ್ದು, ಅದು ಎಷ್ಟೋ ಘಟನೆಗಳಾಗಿರ್ತವೆ. ಅದು ಲಾ ಅಂಡ್ ಆರ್ಡರ್ ಸಂಬಂಧಪಟ್ಟಂತ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಚಿಕ್ಕದಾಗಿರ್ತಕ್ಕಂಥ ಸಮುದಾಯದ ಮಟ್ಟದಲ್ಲಿ ನಡೆದಂತ ಒಂದಿಷ್ಟು ಕಲಹಗಳಿರ್ಬೋದು, ಅದನ್ನ ದೊಡ್ಡ ಮಟ್ಟದಲ್ಲಿ ಬಳಸಿಕೊಂಡು ಅದಕ್ಕೆ ಭಾವನಾತ್ಮಕ ಬಣ್ಣವನ್ನ ಬಡಿಯುವಂಥದ್ದು. ನಂತರ ಆ ಘಟನೆಗೆ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಪ್ರಚಾರವನ್ನು ಕೊಡುವಂಥದ್ದು. ಉದಾಹರಣೆಗೆ ಈಗ ನಾವು ಹಿಜಾಬ್ ಉದಾಹರಣೆ ನೋಡಿದ್ವಿ, ಅಥವಾ ಆಂಟಿ CAA ಆಂಟಿ NRC ಪ್ರತಿಭಟನೆಗಳನ್ನ ಗಮನಿಸ್ತಾ ಇದ್ವಿ. ಇಂಥ ವಿಚಾರಗಳನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳಿಗೆ ಬೆಂಬಲವನ್ನ ಪಡೆದುಕೊಳ್ಳೋದು. ನಂತರ ದೇಶದ ಅವರ ಒಂದು ಐಡಿಯಾಲಜಿ ಏನಿದೆ ಅದರ ಮೂಲಕವಾಗಿ ನೋಡೋದಾದ್ರೆ ದೇಶದ ಒಂದು ಗೌರವಕ್ಕೂ ಕೂಡ ಧಕ್ಕೆ ತರುವಂತ ವಿಚಾರವನ್ನ ಮಾಡುವಂಥದ್ದು. ಅವೆಲ್ಲವನ್ನ ಬಳಸಿಕೊಂಡು ಒಂದು ಕಡೆಯಿಂದ ಈ ರೀತಿಯಾದಂತಹ ಒಂದು ಧಾರ್ಮಿಕ ವಿಷಯದ ಆಯ್ಕೆ, ಇನ್ನೊಂದು ಕಡೆಯಿಂದ ಅವರ ಗಲ್ಫ್ ನಲ್ಲಿ 3 NGOಗಳಿದಾವೆ PFI, ಅದರಲ್ಲೂ ಪ್ರಮುಖವಾಗಿ ಇಂಡಿಯಾ ಫ್ರೆಟರ್ನಿಟಿ ಫೋರಂ, ಇಂಡಿಯನ್ ಕಲ್ಚರಲ್ ಸೊಸೈಟಿ, ಇಂಡಿಯನ್ ಸೋಷಿಯಲ್ ಫೋರಂ, ಇವುಗಳನ್ನ ಬಳಸಿಕೊಂಡು ಫಂಡಿಂಗ್ ಅನ್ನು ಗೊಳಿಸುವಂತದ್ದು. ಇವು ಅಂತಾರಾಷ್ಟ್ರೀಯ ಮಟ್ಟದಿಂದ ಫಂಡಿಂಗ್ ಅನ್ನು ಪಡೆದುಕೊಂಡು ಅದನ್ನ ನಮ್ಮ ದೇಶಕ್ಕೆ ತರಬೇಕು. ನಮ್ಮ ದೇಶಕ್ಕೆ ತರೋದಾದಾಗ ಹೇಗೆ ತರೋದು ಅಂತ ನೋಡಿದ್ರೆ, ಅವರ ಈಗ ನಿಷೇಧ ಆಗಿದಾವಲ್ಲ PFI ಜೊತೆಗೆ 8 ಅಂಗ ಸಂಸ್ಥೆಗಳು, ಆ 8 ಅಂಗ ಸಂಸ್ಥೆಗಳನ್ನ ಬಳಸಿಕೊಳ್ಳೋದು. ಉದಾಹರಣೆಗೆ ರಿಹಾಬ್ ಇಂಡಿಯಾ ಫೌಂಡೇಶನ್ ಇದೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇದೆ, ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ ಇದೆ, ಜೊತೆಗೆ ನೋಡ್ತಾ ಇದೀವಿ ನ್ಯಾಷನಲ್ ವುಮೆನ್ಸ್ ಫ್ರಂಟ್. ಹೀಗೆ ಅವರ ಒಂದಷ್ಟು 8 ಅಂಗ ಸಂಸ್ಥೆಗಳೇನಿದಾವೆ, ಆ ಅಂಗ ಸಂಸ್ಥೆಗಳಲ್ಲೂ ಕೂಡ ಒಂದು ಫಂಡಿಂಗ್ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಅದೊಂದು ಸ್ಪ್ರೆಡ್ ಆಗೋ ರೀತಿಯಾಗಿ ನೋಡ್ಕೊಳ್ಳುವಂಥದ್ದು. ಯಾವಾಗ ಫಂಡಿಂಗ್ ಸ್ಪ್ರೆಡ್ ಆಗಕ್ಕೆ ಶುರುವಾಗುತ್ತೆ, ಆ ಮೂಲಕವಾಗಿ ತಮ್ಮನ್ನ ತಾವು ಎಲ್ಲಿಂದ ಫಂಡ್ ಬಂದಿದೆ ಅಂತ ಕೂಡ ಅದನ್ನು ರಕ್ಷಣೆ ಮಾಡ್ಕೊಳ್ಬಹುದು ಅನ್ನೋದು ಅವ್ರ ಲೆಕ್ಕಾಚಾರ ಆಗಿರುತ್ತೆ. ಆದ್ರೆ ಜಾರಿ ನಿರ್ದೇಶನಾಲಯ ಯಾವಾಗ ಎಂಟ್ರಿ ಆಗುತ್ತೆ, ಇವೆಲ್ಲ ವಿಚಾರಗಳನ್ನ ಅದು ಬಯಲಿಗೆ ಎಳಿತಾ ಹೋಗುತ್ತೆ.
ನಂತರದಲ್ಲಿ ಪ್ರಮುಖವಾದಂತಹ ವಿಚಾರ ನೋಡಿದ್ರೆ ಡಿಜಿಟಲ್ ಹುನ್ನಾರ. ಅಂದ್ರೆ ಇವತ್ತು ನಾವು ಪವರ್ಫುಲ್ ಆಗಿರ್ತಕ್ಕಂಥ ಮತ್ತೊಂದು ಅಸ್ತ್ರ ಯಾವುದು ಅಂದ್ರೆ ಡಿಜಿಟಲ್ ಮೀಡಿಯಾ. ಡಿಜಿಟಲ್ ಮೀಡಿಯಾವನ್ನ ಹೇಗೆ ಬಳಸ್ಕೊಳ್ಳೋದು ಅಂತ ಕೂಡ ಅದರಲ್ಲೂ ನೋಡಿದ್ರೆ ಒಂದು ಡಿಜಿಟಲ್ ಹೆಜ್ಜೆ ಗುರುತಾಳಿಸುವಂಥದ್ದು, ಜೊತೆಗೆ ಜನಪ್ರಿಯ ಅಲ್ಲದಂತ ಟೆಲಿಗ್ರಾಮ್ ರೀತಿಯಾಗಿರ್ತಕ್ಕಂಥ ಆ್ಯಪ್ಗಳನ್ನು ಬಳಸುವಂಥದ್ದು. ಕೊನೆಯದಾಗಿ ನೋಡಿದಾಗ ಈ ಕಂಪಲ್ಸರಿ ಫಿಸಿಕಲ್ ಮೀಟಿಂಗ್ ಇವೆಲ್ಲ ಮಾಡಿದ್ರು ಕೂಡ ಯಾವಾಗ ಒಂದು ಮೀಟಿಂಗ್ ಅನ್ನ ಮಾಡಲಾಗುತ್ತೆ ಕಂಪಲ್ಸರಿಯಾಗಿ ಜನ ಅಲ್ಲಿ ಬರಲೇಬೇಕು. ಅದು ಗ್ರಾಮ ಮಟ್ಟದಲ್ಲಿ, ಹೋಬಳಿ, ತಾಲೂಕು, ಜಿಲ್ಲೆ, ನಗರಗಳ ಮಟ್ಟದಲ್ಲಿ, ಜೊತೆಗೆ ರಾಜಧಾನಿಗಳ ಮಟ್ಟದಲ್ಲೂ ಕೂಡ ಜನರನ್ನ ಭೇಟಿ ಮಾಡಿ ಅವರಿಗೆ ತಮ್ಮ ಐಡಿಯಾಲಜಿ ಬಗ್ಗೆ ಹೇಳುವಂಥದ್ದು, ಜೊತೆಗೆ ನಡೆದಿರ್ತಕ್ಕಂಥ ಸಂಗತಿಗಳನ್ನ ಮತ್ತಷ್ಟು ಮನದಟ್ಟು ಮಾಡಿಕೊಡುವಂಥದ್ದು. ಈ ಮೂಲಕವಾದಂತಹ ಕ್ರಮದಿಂದ ಇದು ಒಂದು ಈ ರೀತಿಯಾಗಿ ಹಳ್ಳಿಗೆ ದಿಲ್ಲಿಗೂ ಹಳ್ಳಿಯಿಂದ ದಿಲ್ಲಿಗೂ ಕೂಡ ಹರಡೋದಕ್ಕೆ ಸಾಧ್ಯ ಆಯಿತು ಸೌಮ್ಯ. ಅದನ್ನೇ ಇವತ್ತು ಈ ವಿಚಾರಗಳು ಇವತ್ತು ಬಯಲಿಗೆ ಬಂದಿರುವಂತದ್ದು. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಇನ್ನು ಶಂಕಿತ ಉಗ್ರರ ವೇಷ ಗಮನಿಸಿದ್ರೆ ನೀವು ದಂಗಾಗ್ತೀರಾ. ಶಂಕಿತ ಉಗ್ರರು ನಿಮ್ಮ ಮನೆ ಬಳಿ ಕೂಡ ಬಂದಿರಬಹುದು. ಶಂಕಿತ ಉಗ್ರರು ನಿಮ್ಮ ಜೊತೆ ಮಾತನಾಡಿದ್ದು ಇರಬಹುದು. ಶಂಕಿತ ಉಗ್ರರ ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಇದು. ಶಂಕಿತ ಉಗ್ರರು ನಿಮ್ಮ ಮನೆ ಬಳಿ ಕೂಡ ಬಂದಿರಬಹುದು, ನಿಮ್ಮ ಜೊತೆ ಮಾತನಾಡಿರಬಹುದು. ಫುಡ್ ಡೆಲಿವರಿ ಬಾಯ್ ವೇಷದಲ್ಲಿ ಶಂಕಿತ ಉಗ್ರರಿರ್ತಾ ಇದ್ರು. ಫುಡ್ ಡೆಲಿವರಿ ಬಾಯ್ಸ್ ವೇಷದಲ್ಲಿದ್ದವರ ಮೇಲೆ ಇದೀಗ ಎನ್ಐಎ ಕಣ್ಣು ಹಾಕಿದೆ. ತಿಲಕ್ ನಗರದಲ್ಲಿ ಓರ್ವ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಒಂದು ವಿಚಾರಗಳೇ ದೊಡ್ಡ ಮಟ್ಟದಲ್ಲಿ ಶಾಕಿಂಗ್ ಆಗಿರುವಂಥದ್ದು. ಯಾರನ್ನ ಯಾವ ಕ್ಷಣದಲ್ಲಿ ಎಲ್ಲಿ ಸಿಕ್ಕಿದ್ರು ಅವ್ರನ್ನ ನಂಬೋದು ಹೇಗೆ ಅನ್ನುವಂಥ ಅನುಮಾನ ಬರುವಂಥ ರೀತಿಯಲ್ಲಿರುವಂಥದ್ದು. ಈ ಶಂಕಿತ ಉಗ್ರರು ಫುಡ್ ಡೆಲಿವರಿ ಬಾಯ್ಸ್ ಆಗಿಯೂ ಕೂಡ ಕೆಲಸ ಮಾಡ್ತಾ ಇದ್ರು. ಅಂತೆಯೇ ಓರ್ವನನ್ನ ಇದೀಗ ಬಂಧಿಸಿದ್ದಾರೆ. ಈತನ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಅಂದ್ರೆ ಇವ್ರು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ರು? ಕೂಡ ಶಂಕಿತ ಉಗ್ರರನ್ನ ಬಂಧನ ಮಾಡಿದ್ರು. ಆಮೇಲೆ ಸಿಸಿ ಪೊಲೀಸರು ಆ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಆದಂತ ಬಳಿಕ ಅವರೀಗ ಎಲ್ಲರೂ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಆದ್ರೆ ಆ ಎಫ್ಐಆರ್ ಅಲ್ಲಿ ಅಚ್ಚರಿಯ ಒಂದು ಮಾಹಿತಿ ಬೆಳಕಿಗೆ ಬಂದಿರುವಂತದ್ದು. ಈ ಅಖ್ತರ್ ಶಂಕಿತ ಉಗ್ರ ಅಖ್ತರ್ ಏನಿದ್ದಾರೆ ಈತ ಆಲ್ ಖೈದಾ ಮೂಲಕವಾಗಿ ಒಂದು ಆ ಯುವಕರಿಗೆ ಪ್ರಚೋದನೆ ಕೂಡ ಮೂಲಕವಾಗಿ ಭಾರತದಲ್ಲಿ ಶಾಂತಿ ಕೆಡವುವಂತಹ ಒಂದು ಪ್ರಯತ್ನವನ್ನ ಅವರು ಮಾಡಿದ್ರು ಅನ್ನೋದ್ರ ಬಗ್ಗೆ ಆ ಒಂದು ಎಫ್ಐಆರ್ ಅಲ್ಲಿ ಅಂಶ ಕೂಡ ಉಲ್ಲೇಖ ಆಗಿದೆ. ಅದರಲ್ಲಿ ಜೊತೆಗೆ 2 ಟೆಲಿಗ್ರಾಮ್ ಗ್ರೂಪ್ ಗಳನ್ನ ಹೊಂದಿದ್ದ. ಅದರಲ್ಲಿ ಕೊರಾಸೂನ್ ಮತ್ತೆ ಹಿಂದರ್ ಅಂತೇಳಿ 2 ಗ್ರೂಪ್ ಗಳನ್ನ ಹೊಂದಿದ್ದು. ಆ ಟೆಲಿಗ್ರಾಮ್ ಗ್ರೂಪ್ ಗಳ ಮೂಲಕವಾಗಿ ಯುವಕರನ್ನ ಪ್ರಚೋದನೆ ಮಾಡುವಂತ ಕೆಲಸವನ್ನ ಈ ಅಖ್ತರ್ ಮಾಡ್ತಾ ಇದ್ದ ಅಂತೇಳಿ. ಜೊತೆಗೆ ಇದೇ ಅಖ್ತರ್ ಟೆಲಿಗ್ರಾಮ್ ಮೂಲಕವಾಗಿ ಆ ಒಂದು ತಮಿಳುನಾಡಿನ ಸುಬಾರ್ ಮೂಲಕ ಈತನೇ ಪ್ರಚೋದನೆ ಮಾಡಿದ್ದ. ಅದರಲ್ಲಿ ಪ್ರಮುಖವಾಗಿ ಆ ಒಂದು ಫುಟೇಜ್ ಅಲ್ಲಿ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ಆ ಪ್ರಚೋದನೆ ಕೊಡುವ ರೀತಿಯಲ್ಲಿ ಅಂದ್ರೆ ಏನು ಕಾಶ್ಮೀರದಲ್ಲಿ ಸಮುದಾಯದವರ ಮೇಲೆ ಸೇನೆ ದೌರ್ಜನ್ಯ ಮಾಡ್ತಾ ಇದೆ, ಮತ್ತೆ ಇವು ಈ ರೀತಿಯ ಒಂದು ಪ್ರಚೋದಕ ವಿಡಿಯೋಗಳನ್ನ ಆ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹರಬಿಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಆ ಒಂದು ಎಫ್ಐಆರ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ಮೂಲಕವಾಗಿ ಈತ ಕಾಶ್ಮೀರಕ್ಕೆ ಹೋಗಬೇಕು ಕೂಡ ತಯಾರಿಯನ್ನ ಮಾಡಿದ್ದ. ಜೊತೆಗೆ ಆಲ್ ಖೈದಾ ಮೂಲಕವಾಗಿ ಅಫ್ಘಾನಿಸ್ತಾನ ಮತ್ತೆ ಕಾಶ್ಮೀರದಲ್ಲಿ ಕೆಲವರ ಒಂದು ಅನುಮಾನಿಸಿದ ವ್ಯಕ್ತಿಗಳ ಮೇಲೆ ಕೂಡ ಅಲ್ಲಿ ಸಂಪರ್ಕವನ್ನ ಹೊಂದಿಸಿಕೊಂಡು ಬೇರೆ ಇಲ್ಲಿನ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವುದೇ ರೀತಿಯ ಕೇವಲ ಪ್ರವೃತ್ತಿಗೊಳಗಾಗಿದ್ದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಾಯ್ಬಿಟ್ಟಿದೆ. ಆದ್ರೆ ಈ ಅಲ್ಲಿ ಉಲ್ಲೇಖ ಆಗಿರುವಂತದ್ದು ಈತನೇ ಅಖ್ತರ್ ಏನಿದ್ದಾರೆ ಬೇರೆ ಆ ಒಂದು ಯುವಕರಿಗೆ ಪ್ರಚೋದನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಅದರಲ್ಲಿ 2 ಕೊಹರಾಸೂನ್ ಮತ್ತೆ ಆ ಕೊಹರಾಸೂನ್ ಬಗ್ಗೆ ಇಂದರ ಅನ್ನೋದು 2 ಗ್ರೂಪ್ ಗಳಿದೆ. ಆ 2 ಗ್ರೂಪ್ ಗಳನ್ನ ಈತ ಆಕ್ಟಿವ್ ಮಾಡಿಕೊಂಡು ಅದರಲ್ಲಿ ಈತ ಪ್ರಚೋದನೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಎನ್ಐಎ ಒಂದು ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡುವಂತದ್ದು. ಈಗ ಸದ್ಯ ಅವರನ್ನ ತಮ್ಮ ಬಾಡಿ ವಾರೆಂಟ್ ಮೂಲಕ ಈಗ ಸದ್ಯ ಅವರು ಪರಪ್ಪನಗರದ ಜೈಲಲ್ಲಿದ್ದಾರೆ. ಇಬ್ರು ಕೂಡ ಶಂಕಿತ ಉಗ್ರರು ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದು ಸಿದ್ಧತೆಗಳನ್ನ ಎನ್ಐಎ ಅಧಿಕಾರಿಗಳು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ ಇನ್ನು ಸದ್ಯ ಸಿಸಿಬಿಯಿಂದ ಅವರ ಕೇಸ್ ಫೈಲ್ ಇನ್ನು ಎಫ್ಐಆರ್ ಮಾತ್ರ ಮಾಡಿಕೊಂಡಿರುವಂತದ್ದು. ಅಧಿಕೃತವಾಗಿ ಇನ್ನು ಕೂಡ ಕೇಸ್ ಫೈಲ್ ಅನ್ನ ಇನ್ವೆಸ್ಟಿಗೇಷನ್ ಫೈಲ್ ಅನ್ನ ಕೂಡ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಅವರು ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಅಖ್ತರ್ ಶಂಕಿತ ಉಗ್ರ ಅಖ್ತರ್ ಏನಿದ್ದಾರೆ ಅಖ್ತರ್ ಈ ಒಂದು ಏನು ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಡೆಲಿವರಿ ಬಾಯ್ ಇಟ್ಕೊಂಡು ಆತನ 2 ಮೊಬೈಲ್ಗಳಲ್ಲಿ ಅದು ಒಂದು ಮೊಬೈಲ್ ಮಾತ್ರ ಸ್ಯಾಮ್ಸಂಗ್ ಮೊಬೈಲ್ ಏನಿತ್ತು. ಆ ಸ್ಯಾಮ್ಸಂಗ್ ಮೊಬೈಲ್ ಅಲ್ಲಿ ಒಂದು ಕೊಹರಾಸೂನ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ಚಾಟಿಂಗ್ ಮಾಡ್ತಾ ಇರುವಂತಹ ಒಂದು ಅಂಶಗಳು ಬೆಳಕಿಗೆ ಬಂದಿತ್ತು. ಅದನ್ನೆಲ್ಲ ಕೂಡ ಈಗ ಎಫ್ಐಆರ್ ಅನ್ನು ಉಲ್ಲೇಖ ಮಾಡಿರುವಂತದ್ದು. ಸೋಮೆ ಮಾಡಲಿ. ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ಇಂದಿನಿಂದ 3 ದಿನಗಳ ಕಾಲ ನ್ಯೂಸ್ 18 ಕನ್ನಡ ಸಹಯೋಗದಲ್ಲಿ ಆಹಾರ ಮೇಳ ನಡೀತಾ ಇದೆ. ಬೆಂಗಳೂರಿನ ಜಯನಗರ 4ನೇ ಹಂತದ ಎಂಇಎಸ್ ಮೈದಾನದಲ್ಲಿ ಫುಡ್ ಫೆಸ್ಟ್ ನಡೀತಾ ಇದೆ. ಸಂಸದ ತೇಜಸ್ವಿ ಸೂರ್ಯ ಆಹಾರ ಮೇಳವನ್ನು ಉದ್ಘಾಟಿಸಿದ್ರು. ಚೈನೀಸ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಫುಡ್ ಸೇರಿ ಬಗೆ ಬಗೆಯ ಭಕ್ಷ್ಯ ಭೋಜನ ಸವಿಬಹುದು. ಜೊತೆಗೆ ಸಖತ್ ಎಂಟರ್ಟೈನ್ಮೆಂಟ್ ಕೂಡ ಸಿಗಲಿದೆ. ನಾಳೆ ಹಾಗೂ ನಾಡಿದ್ದು ಕಾರ್ಯಕ್ರಮ ಇರಲಿದೆ. ವೀಕೆಂಡ್ ನಲ್ಲಿ ಮಕ್ಕಳಿಗೆ ಸಖತ್ ಮಜಾ ಕೊಡಲಿದೆ. ಮಿಸ್ ಮಾಡದೆ ಬನ್ನಿ, ಎಂಜಾಯ್ ಮಾಡಿ. ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದೀವಿ. ಅದೇ ರೀತಿ ಈಗ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಎಲ್ಲರೂ ತಮ್ಮ ಆಸನವನ್ನ ಸ್ವೀಕರಿಸಿದ್ರೆ
ವೇದಿಕೆಗೆ ಮತ್ತಷ್ಟು ಮೆರುಗು ಬರುತ್ತೆ. ಸಭೆ दीप ब्रह्म रूपस्त्वं ज्योतिषां प्रभुरव्ययः ओ दीप ब्रह्म रूपस्त्वं ज्योतिषां प्रभु ಸೋ ಸ್ವೀಟ್. ನನ್ನ ಕಡೆಯಿಂದ ನಿಮಗೆ ಅಲ್ಲಿರೋ ಯಾವುದಾದ್ರು ಐಟಮ್ಸ್ ಫ್ರೀ. ಆಮೇಲೆ ನನ್ನ ಹೆಸರು ಓಡಿಸ್ಕೊಂಡು ಓಕೆ ರೆಡಿನಾ? ಏನ್ ಎನರ್ಜಿ ಇದೆ ಅಂತ ನೋಡಿ. ಹುಡುಗರು ಬೇರೆ ಹುಡುಗಿಯರು ಬೇರೆ. ಫಸ್ಟ್ ಬಾಯ್ಸ್ ಗರ್ಲ್ಸ್. ಫಸ್ಟ್ ಗರ್ಲ್ಸ್. ವೆಲ್ಕಮ್ ಬ್ಯಾಕ್. ಕೊಪ್ಪಳದಲ್ಲಿ ಯಶೋ ಮಾರ್ಗದಿಂದ ಹೂಳೆತ್ತಿದ್ದ ಕೆರೆಗೆ ಜೀವ ಕಳೆ ಬಂದಿದೆ. 14 ವರ್ಷದ ನಂತರ ಯಲಬುರ್ಗಾದ ತಲ್ಲೂರು ಕೆರೆ ತುಂಬಿದೆ. 2016ರಲ್ಲಿ ನಟ ಯಶ್ ಅವರು ಯಶೋ ಮಾರ್ಗ ಫೌಂಡೇಶನ್ ಇಂದ ಕೆರೆಯನ್ನ ಜೀರ್ಣೋದ್ಧಾರ ಮಾಡಿದ್ರು. 4 ಕೋಟಿ ವೆಚ್ಚದಲ್ಲಿ 96 ಎಕರೆ ವಿಸ್ತಾರದ ಕೆರೆ ಜೀರ್ಣೋದ್ಧಾರ ಮಾಡಿದ್ರು. ಸದ್ಯ ಕೆರೆ ಭರ್ತಿಯಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ. ನಟ ಯಶ್ ಮಾಡಿದ ಕೆಲಸಕ್ಕೆ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರೈತರಿಗೆ ಎಲ್ಲಿಲ್ಲದ ಖುಷಿ ಬರೋದು ಮಳೆ ಬಂದರೆ ಸಾಕು. ಮಳೆ ಬಂದರೆ ಕೆರೆಕಟ್ಟೆಗಳು ತುಂಬಿ ಹಳ್ಳಕಳಗಳು ತುಂಬಿದರೆ ರೈತ ಸಂತೋಷ ಪಡ್ತಿರೋದಕ್ಕೆ ಇದೊಂದಿಷ್ಟು ಸಾಕ್ಷಿಯಾಗಿದೆ. ಈ ಮಧ್ಯೆ ಒಂದು ಕೆರೆ ತುಂಬಿರೋದು ಈ ರೈತರಲ್ಲಿ ಮತ್ತು ಸಂತಸವನ್ನು ಉಂಟು ಮಾಡೋದಕ್ಕೆ ಇಲ್ಲೊಂದು ಕೆರೆ ತೋರಿಸ್ತೀವಿ. ಈ ಕೆರೆಗೆ ಒಂದು ಇತಿಹಾಸ ಇದೆ. ಈಗ ನಾವಿರೋದು ಏನು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತಲ್ಲೂರು ಕೆರೆ. ಈ ತಲ್ಲೂರು ಕೆರೆಯ ಒಂದು ಇತಿಹಾಸ ಇದೆ. ಸುಮಾರು 96 ಎಕರೆ ವಿಸ್ತೀರ್ಣವಿರುವಂಥ ಈ ತಲ್ಲೂರು ಕೆರೆ 1038 ಎಕರೆ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿರುವಂಥ ಈ ಕೆರೆಗೆ ಏನು 2017ರಲ್ಲಿ ಯಶ್ ಅವರು ಇದಕ್ಕೆ ಯಶೋಮಾರ್ಗ ಫೌಂಡೇಶನಿಂದ ಈ ಕೆರೆಯನ್ನು ಅಭಿವೃದ್ಧಿಪಡಿಸಿ ಸುಮಾರು 4 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿರೋದನ್ನು ಇಲ್ಲಿ 2016ರಲ್ಲಿ ಯಶ್ ಅವರು ಇಲ್ಲಿ ಏನಾದರೂ ಒಂದು ಸಾಮಾಜಿಕ ಕಾರ್ಯ ಮಾಡಬೇಕು ಅಂತ ಬಂದಾಗ ಇಲ್ಲಿಯ ಸ್ಥಳೀಯ ಮುಖಂಡರನ್ನು ರೈತರನ್ನು ಕೊಂಡು ಇಲ್ಲಿ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದು ತಲ್ಲೂರು ಕೆರೆ. ಇದು ಹೂಳು ತುಂಬಿತ್ತು. ಬಹುತೇಕ ಕೆರೆಯಿಂದ ನೀರಾವರಿ ಕಡಿಮೆ ಆಗ್ತಾಯಿತ್ತು. ಇಂಥ ಸಂದರ್ಭದಲ್ಲಿ ಯಶ್ ಅವರು ಇಲ್ಲಿ ಕೆರೆಯನ್ನು ಅಭಿವೃದ್ಧಿಪಡಿಸೋಕ್ಕೆ ಇಲ್ಲಿಯ ಸ್ಥಳೀಯ ಮುಖಂಡರನ್ನು ಸೇರಿಸ್ಕೊಂಡು ಗ್ರಾಮಸ್ಥರನ್ನು ಸೇರಿಸ್ಕೊಂಡು ಸುಮಾರು 6 ತಿಂಗಳ ಕೆಲಸವನ್ನು ಮಾಡಿಕೊಂಡು 2017ರಲ್ಲಿ ಈ ಕೆರೆಯನ್ನು ಸಂಪೂರ್ಣಗೊಳಿಸಿದ್ದು. ಆಗಲಿಂದಲೂ ಸಹ ಕೆರೆಯಲ್ಲಿ ನೀರು ತುಂಬಿಕೊಂಡಿದೆ. ಆದರೆ ಈ ಕೆರೆಯ ವಿಶೇಷ ಏನಂತ ಹೇಳಿದರೆ 96 ಎಕರೆ ವಿಸ್ತೀರ್ಣ ಹೊಂದಿರುವಂಥ ಈ ಕೆರೆ 2008 ನಂತರ ಯಾವಾಗಲೂ ಭರ್ತಿಯಾಗಿರಲಿಲ್ಲ. ಭರ್ತಿಯಾಗಿದ್ದರೂ ಸಹ ಅದು ಕೋಡೆ ತುಂಬಿ ಹೊರಗೆ ನೀರು ಹರಿದಿರಲಿಲ್ಲ. ಆದರೆ 2008 ನಂತರ ಮತ್ತು ಯಶೋ ಮಾರ್ಗದ ನಂತರ ಅಭಿವೃದ್ಧಿಪಡಿಸಿದ ನಂತರ ಇದೇ ಮೊದಲ ಬಾರಿಗೆ ಕೆರೆಯಲ್ಲಿ ನೀರು ಕೋಡೆ ಬಿದ್ದು ಹರಿದಿರೋದು. ಈಗ ಮಳೆ ಅಧಿಕವಾಗಿರೋದ್ರಿಂದ ರೈತರಲ್ಲಿ ಅತ್ಯಂತ ಸಂತಸ ತಂದಿರೋಕ್ಕೆ ಇಲ್ಲೊಂದಿಷ್ಟು ಉದಾಹರಣೆಯನ್ನು ತೋರಿಸ್ತಾ ಇದ್ದೇವೆ. ಬಹುತೇಕ ಏನು ಸುತ್ತಲಿನ 10-12 ಗ್ರಾಮಗಳಿರುವಂಥ ರೈತರು ಇವತ್ತು ಮುಂಜಾನೆಯಿಂದಲೇ ಇಲ್ಲಿಗೆ ಬಂದು ಹರ್ಷದಿಂದ ನೀರಿನಲ್ಲಿ ಇಳಿದು ಆ ನೀರನ್ನು ಕುಡಿದು ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಿರೋದಕ್ಕೆ ಇದು ಸಾಕ್ಷಿಯಾಗಿದೆ. ಜೊತೆಗೆ ಏನು ಈ ಕೆರೆ ಒಂದಿಷ್ಟು ರೈತರಿಗೆ ಅಂತರ್ಜಲ ಮಟ್ಟ ಹೆಚ್ಚಿಸೋಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಏನು ಆ ಯಶೋ ಮಾರ್ಗದ ಆ ಕಾರ್ಯದಲ್ಲಿ ಪಾಲ್ಗೊಂಡಿರುವಂಥ ರಮೇಶ್ ಬಳೋಟಿಗವರು ಇದ್ದಾರೆ. ಅವರು ಆಗ ಏನಿತ್ತು ಪರಿಸ್ಥಿತಿ ಅನ್ನೋದ್ರ ರೀತಿ ಒಟ್ಟು ಯಶ್ ಅವರು ಏನು ಕಾರ್ಯ ಚಾಲು ಮಾಡಿದಲ್ಲ ಆಗಿನ ಪರಿಸ್ಥಿತಿ ಹೆಂಗಿತ್ತು ಸರ್? ಇಲ್ಲಿ ಏನಾಗಿತ್ತು ಅಂತಂದರೆ ನೀರನ್ನು ಮಳೆ ಆಗ್ತಾ ಇತ್ತು, ಆದರೆ ನೀರನ್ನು ಹಿಡಿದುಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ಕೆರೆಗಿರಲಿಲ್ಲ. ಸುಮಾರು 96 ಎಕರೆ ವಿಸ್ತೀರ್ಣ ಇರತಕ್ಕಂಥ ಒಂದು ದೊಡ್ಡ ಕೆರೆ ಈ ತಲ್ಲೂರು ಕೆರೆ. ಮತ್ತು ಇದು ಒಳ್ಳೆಯ ಒಂದು ಸುಮಾರು 1,500 ಎಕರೆಯಷ್ಟು ಕ್ಯಾಚ್ಮೆಂಟ್ ಇರ್ತಕ್ಕಂಥ ಒಂದು ಕೆರೆ ಇದು. ಮತ್ತು ಇಲ್ಲಿರ್ತಕ್ಕಂಥ ಸಂಪೂರ್ಣ ಈ ಭಾಗ ಮಸಾರಿ ಭಾಗ, ಕೆಂಪು ಮಣ್ಣು ಮತ್ತು ಕೊಳವೆ ಬಾವಿ ಆಶ್ರಿತ ನೀರಾವರಿ ಇರ್ತಕ್ಕಂಥ ಪ್ರದೇಶ. ಇಲ್ಲಿ ಏನಾಗಿತ್ತಂದರೆ ಮಳೆ ಬಂದರೂ ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.